3, 2, 1, go! ಗೈಸ್ ವೆಲ್ಕಮ್ ಟು ದಿಮಾಸ್ ಕಿಚನ್. ನಾವು ಇವತ್ತು ಮಾಡ್ತಾ ಇದ್ದೀವಿ ಮಟನ್ ಸಾರು. ಸೊ ನಮ್ಗೆ ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಮಟನ್ ಅರ್ಧ kg, ಒಂದು ಸ್ವಲ್ಪ ಒಣಗಿದ ಕೊಬ್ಬರಿ, ಒಂದು ಸ್ವಲ್ಪ ಸೋಂಪು, ಲವಂಗ, ಒಂದು ಚಕ್ಕೆ, ಒಂದು ಏಲಕ್ಕಿ, 3 ಟೊಮ್ಯಾಟೊ ತಗೊಂಡಿದ್ದೀರಿ, 3 ಈರುಳ್ಳಿ ತಗೊಂಡಿದ್ದೀರಿ, 7-8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿ ಜಾರ್ ತಗೊಂಡಿದ್ದೀರಿ. ಆ ಜಾರ್ಗೆ ತಗೊಂಡಿರೋ 3 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀರಿ. ನೋಡಿ ಈ ತರ ಕುಯ್ದಿಟ್ಕೊಂಡಿದ್ದೀರಿ. ಎಲ್ಲಾರು ಇಷ್ಟಿಷ್ಟು ಅಳತೆಯಲ್ಲಿ ತಗೊಂಡ್ಬೇಕು. ಆಮೇಲೆ ಇವಾಗ ನಾವು ಅದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀರಿ. ಇರೋ ಕೊಬ್ಬರಿನ ಹಾಕ್ತಾ ಇದ್ದೀರಿ. ಆಮೇಲೆ ಶುಂಠಿ ತಗೊಂಡಿದ್ದೀರಿ. ಆಮೇಲೆ ಇವಾಗ ಇರೋ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂತಾ ಇದ್ದೀರಿ. ಮತ್ತೆ ಮೆಣಸಿನ್ಕಾಯಿನ ಹಾಕ್ಕೊಂತಾ ಇದ್ದೀರಿ. ಮತ್ತೆ ಇರೋದು ಈ ಲವಂಗ ಚಕ್ಕೆನೆಲ್ಲ ಹಾಕೊಂತ ಇದೀವಿ. ಸೋಂಪು ಇವಾಗ ಹಾಕೊಂಡ್ಬಾರ್ದು, ನಾವು ಅದನ್ನ ಒಗ್ಗರಣೆಗೆ ಹಾಕೊಂತೀವಿ. ಮತ್ತೆ ಇರೋ ಕೊತ್ತಂಬರಿ ಮತ್ತೆ ಪುದೀನ ಎರಡು ತೊಳೆದಿಟ್ಕೊಂಡಿದ್ದೀರಿ. ತೊಳೆದ್ಬಿಟ್ಟು ಅದನ್ನ ಇವಾಗ ಈ ಮಿಕ್ಸಿಗೆ ಹಾಕೊಂತಾ ಇದ್ದೀವಿ. ಮತ್ತೆ ಟೊಮೆಟೊ, ಈ 3 ಟೊಮೆಟೊ ಇದನ್ನ 3 ಟೊಮೆಟೊನು ಹಾಕೊಂತೀವಿ. ಇವಾಗ ರುಬ್ಕೊಂಡಿದ್ದೀವಿ ನಾವು. ನೋಡಿ ಈ ತರ ಜಾಸ್ತಿ ತೆಳುನೂ ಇರಬಾರ್ದು, ಜಾಸ್ತಿ ಮಂದಕ್ಕೂ ಇರಬಾರ್ದು, ನೀಟಾಗಿ ರುಬ್ಕೊಂಡಿದ್ದೀವಿ ನಾವು. ಬನ್ನಿ ಗಾಯ್ಸ್ ಮಾಡೋಣ. ಮಾಡೋಕ್ಕಿಂತ ಮೊದಲು ನಾವೇನು ಮಾಡ್ಕೋಬೇಕು, ಸ್ಟವ್ ಹಚ್ಕೋಬೇಕು. ಸ್ಟವ್ ಹಚ್ಚೋದನ್ನ ಜೋರಿಗೆ ಇಕ್ಬೇಕು. ಜೋರಿಗೆ ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಬೇಕು. ಕುಕ್ಕರ್ನ ಇಕ್ಕಾದ್ಮೇಲೆ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬೇಕು. ತುಪ್ಪ ಯಾಕೆ ಅಂದ್ರೆ ನಮ್ಮ ಬಾಡಿಗೆ ಅದು ಒಳ್ಳೇದಾಗುತ್ತೆ. ತುಪ್ಪ ಇಟ್ಕೊಂಡು ಒಂದು ಅರ್ಧ ಈರುಳ್ಳಿ ಇದೆ, ಅರ್ಧ ಈರುಳ್ಳಿನ ತುಪ್ಪ ಕಾಯಬೇಕು. ತುಪ್ಪ ಕಾಯ್ದಾದ್ಮೇಲೆ ಇವಾಗ ತುಪ್ಪ ಕಾಯ್ದಿದೆ, ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ ಒಳಗಡೆ ಜೋರಿಗೆ ಅದರೊಳಗಡೆ ತುಪ್ಪ ಹಾಕೊಂಡಿದ್ದೀವಿ. ತುಪ್ಪ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಹಾಕಾದ್ಮೇಲೆ ಆ ಸೋಂಪು ಇರುತ್ತಲ್ಲ, ಸೋಂಪನ್ನು ಹಾಕ್ತಾ ಇದ್ದೀವಿ. ಸೋಂಪು ಹಾಕೊಂಡು ಅದನ್ನ ಬಾಡಿಸ್ಕೊಂಡು ಅದು ಈರುಳ್ಳಿ ಬಿಸಿ ಆಗೋ ತನಕ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಬೇಕಾಗಿದ್ದೇನು ಅಂದರೆ ಕಾಶ್ಮೀರಿ ಮೆಣಸಿನ ಪುಡಿ, ಮತ್ತು ಅರಿಶಿಣದ ಪುಡಿ, ಮತ್ತು ಕೊತ್ತಂಬರಿ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಬೇಕು. ನೋಡಿ ಗೈಸ್, ನಾವು 1.5 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀವಿ. ಏನಕ್ಕೆ ಕಲರ್ಗೆ. 2 ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀವಿ. ಮತ್ತು 1 ಸ್ಪೂನ್ ಖಾರದ ಪುಡಿ, ಯಾಕಂದರೆ ಖಾರಕ್ಕೆ. ಇದು ಬಂದ್ಬಿಟ್ಟು ಗರಂ ಮಸಾಲ, ಮತ್ತು ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ನಾವು ಬಾಡಿಸ್ಕೊಂಡಿದ್ದೀರಲ್ಲ ಈರುಳ್ಳಿ ಮತ್ತು ಸೋಂಪಿಗೆ ಅದಕ್ಕೆ ಹಾಕ್ತಾ ಇದ್ದೀನಿ. ಅದಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡು ನೋಡಿ ಗೈಸ್, ಇವಾಗ 4 ಸಲ ಮಟನ್ನ ತೊಳ್ಕೊಳ್ಬೇಕು. ಮಟನ್ನ ತೊಳ್ಕೊಂಡಾದ್ಮೇಲೆ ಅದನ್ನ ಇವಾಗ ನಾವು ಬಾಡಿಸ್ಕೊಂಡಿದ್ರಲ್ಲ ಅದನ್ನ ಹಾಕಬೇಕು. ಹಾಕ್ಬಿಟ್ಟಾದ್ಮೇಲೆ ಅದನ್ನ ಕಲಿಸ್ಕೊಳ್ಬೇಕು. ನೋಡಿ ಗೈಸ್, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ 1.5 ಸ್ಪೂನ್ ಸಾಕು. ಆಮೇಲೆ ಮತ್ತೆ ಅದೆಲ್ಲ ಮಿಕ್ಸ್ ಆಗೋದು ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು. ನೋಡಿ ಗೈಸ್, ಇದು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಯಾವ ಥರ ಬಾಡಿಸ್ಕೊಳ್ಬೇಕು, ನೀರು ಬಾಡಿಸ್ಕೊಳ್ಬೇಕು. ನೀರು ಬಿಟ್ಟಿದೆ, ಇನ್ನ ಸ್ವಲ್ಪ ಅದು ಚೆನ್ನಾಗಿ ಬೇಯಕ್ಕೆ ನಾವೇನು ಮಾಡ್ತೀವಿ, ಲೋ ಫ್ಲೇಮಲ್ಲಿ ಇಟ್ಟು ಸ್ಟವನ್ನು ಅದ್ರ ಮೇಲೆ ಕುಕ್ಕರ್ನ ಅದನ್ನ ಸುಮ್ಮನೆ ಹಿಂಗೆ ಮುಚ್ಕೊಳ್ಬೇಕು.
ಮಸಾಲೆ ಹಾಕಾದ್ಮೇಲೆ ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಯಾಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಬೇಕು ಅದಕ್ಕೆ. ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಸ್ಟವ್ನ ಜೋರಿಗೆ ಇಟ್ಕೊಂಡು ಅದನ್ನ ಮಾಡ್ಕೊಳ್ಬೇಕು, ಕಲ್ಸ್ಕೊಳ್ತಾ ಇರ್ಬೇಕು. ಅದು ಚೆನ್ನಾಗೆಲ್ಲ ಮಸಾಲೆ ಒಳ್ಳೆ ಥರ ಗ್ರೀನ್ ಅಂತೆಲ್ಲ ಆಗೋ ತನಕ ಮಾಡಬೇಕು. ಈಗ 5 ನಿಮಿಷ ಮುಚ್ಚಿಟ್ಟಿದೆ ಮಸಾಲೆ ಆದ್ಮೇಲೆ ಇವಾಗ ಕುಕ್ಕರ್ನ ತೆಕ್ಕೊಳ್ತಾ ಇದ್ದೀನಿ. ತೆಕ್ಕೊಂಡಾಗ ನೋಡಿ ಗೈಸ್, ಈ ಥರ ಪರಿಮಳ ಘಮ ಘಮ ಅಂತ ಬರ್ತಿದೆ, ಚೆನ್ನಾಗಿದೆ ನೋಡಿ. ಇದಕ್ಕೆ ಇವಾಗ ಸ್ವಲ್ಪ ಮಾಡಿಸ್ಕೊಳ್ತಿದ್ದೀನ. ಒಂದು ಚೊಂಬು ನೀರು ಹಾಕ್ತಾ ಇದ್ದೀವಿ. ಒಂದು ಚೊಂಬು ನೀರು ಹಾಕಿದ್ಮೇಲೆ ಅದಕ್ಕೆ ಒಂದು ಅವಾಗ ಫಸ್ಟ್ ತೋರಿಸಿದಲ್ಲ ಗೈಸ್, ಅದನ್ನ ಮಸಾಲೆ ಹಾಕೊಂಡು ಕೊತ್ತಂಬರಿನ ಇವಾಗ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಎತ್ಕೊಂಡು ಸಣ್ಣ ಸಣ್ಣದಾಗಿ ಕುಯ್ದಿಟ್ಟಿದ್ದೀವಿ ನೋಡಿ. ಇದನ್ನ ನಾವೇನ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಫ್ಲೇವರ್ ಅಂತ ಮಟನ್ಗೆ ಆ್ಯಡ್ ಮಾಡ್ತೀವಿ. ಸೊ ಮಿಕ್ಸ್ ಮಾಡ್ತೀವಿ. ಮತ್ತೆ 5 ವಿಸಿಲ್ ಕೂಗಿಸ್ಬಿಟ್ಟು ಅದನ್ನ ತೆಗೆದು ನೋಡೋಣ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಈ ತರ ಮುಚ್ಚಿ 5 ವಿಸಿಲ್ ಬರಲೇಬೇಕು ಗೈಸ್. ಬಂದ್ಮೇಲೆ ನೋಡೋಣ ಇದನ್ನ ಸವಿಯೋದು ಹೇಗೆ. 5ನೇ ವಿಸಿಲ್ ಬಂದಿದೆ. 5ನೇ ವಿಸಿಲ್ನ ಮುಚ್ಚಿಬಿಟ್ಟು ಕುಕ್ಕರ್ ತಣ್ಣಗಾಗೋ ತನಕ ಅದನ್ನ ಬಿಟ್ಟು ಬಿಡಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ಅದನ್ನ ತೆಗ್ದು ನೋಡೋಣ ಮತ್ತೆ ಎಷ್ಟು ಚೆನ್ನಾಗಿದೆ ಅಂತ ತಿಂದು ಹೇಳ್ತೀವಿ. 5 ವಿಸಿಲ್ ಆಗಿದೆ. 5 ವಿಸಿಲ್ ಆದ್ಮೇಲೆ ಕುಕ್ಕರ್ ಸಹ ತಣ್ಣಗಾಗಿದೆ. ಇವಾಗ ನಾನು ಎತ್ತಾ ಇದ್ದೀನಿ. ಸಖತ್ತಾಗಿದೆ. ಮನೇಲಿ ಹೆಂಗೆ ತುಪ್ಪ ಹಾಕಿದಾಗ ಸ್ಮೆಲ್ಲು ಮನೆಯಲ್ಲ ಹರಡ್ಕೊಳ್ಳುತ್ತೋ ಆ ಥರ ಹರಡ್ಕೊಂಡಿದೆ ನೋಡಿ. ಎಲೆ ಮಾಂಸ ಎಷ್ಟು ಚೆನ್ನಾಗಿ ಬೆಂದಿದೆ, ಮತ್ತೆ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೆ ಹಂಗೆ ತಿನ್ಬೇಕು ಅನಿಸ್ತಾ ಇದೆ. ನೀವು ಸಹ ಇದನ್ನ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್